ಹೆಂಗೋ ಮಾಡಿ ಬೆಳಗಾವಿ ಹೊಂಟ್ವಿ, ಏನು ಕನ್ಫರ್ಮ್ ಇಲ್ಲ, ಯಾವಾಗ ಕ್ಯಾನ್ಸಲ್ ಆಗ್ತೈತಿ ನಾನು ಅವನ ವಿಜಯ್ ಮತ್ತು ಮದ್ವಿಗೆ ಇನ್ನು 11 ದಿವಸ ಟೈಮ್ ಐತಿ. ಪ್ರಾಬ್ಲಮ್ ಏನಂದ್ರೆ ಇವನಿಂದನೇ ಪ್ರಾಬ್ಲಮ್ 7 ಗಂಟೆ ಆತಿಲ್ಲಿ ಅರ್ಬಿ ತೊಳಕ್ ಹೋಗೋನು ಹಂಗು ಹಿಂಗೋ ಮಾಡಿ ಬೆಳಗಾವ್ ಕರ್ಕೊಂಬಂದ. ಏನು ಆದ್ಮೇಲೆ ಕೇಳ್ಬೇಕ್ರಿ ಯಾವ ತರ ಆಗ್ತಿದ್ರು. ರಣಬೀರ್ ಸಿಂಗ್ ಫೈನಲ್ ಮಾಡ್ರಿ. ಹುಬ್ಳಿಯಿಂದ ಒಂದು 10 ತಾಸು ಬೆಳಗಾವ್ ಬಂದೇವಿ. ಇಲ್ಲಿ ಹುಡುಗರು ಅರ್ಬಿ ತೊಗೊಳಕ್ ಬರುದ ಹಿಂಗ ಬ್ಯಾಕ್ ಟು ಹುಬ್ಳಿ. ನಾನು ಏನ್ರಿ ಸೇವ್ ಮಾಡಿರಿ ಮಾಮ ಅಂತ ಸುಧಾರಿಸಲ್ಲ ಇಂಡಿಯಾ, ಹಂಗಾಗಿ ಹೇಳಿದೆ ನಾನು. ಐ ಬಿ ಮುಗೇತಿ ಬೈಯಕ್ಕೆ ಯಾರಿಲ್ಲ ಇಲ್ಲ ಮುಕ್ಕೊಂಬಿಟ್ಟಾರ. ಬೆಳಗ್ಗೆ ಅದು ಬಯಸ್ಕೊಡೋದಂತೂ ಗ್ಯಾರಂಟಿ. ಅಂತೂ ಇಂತೂ ಹೆಂಗೋ ಮಾಡಿ ಬೆಳಗಾವಿ ಹೊಂಟ್ವಿ. ಆ್ಯಕ್ಚುಲಿ ಇವತ್ತು ಕ್ಯಾನ್ಸಲ್ ಆಗೋದಿರ್ತದೆ ಹೇಳ್ಬೇಕಂದ್ರೆ, ಬಟ್ ನಮ್ಮ ಅಣ್ಣ ಬೇಡ ಪೋಸ್ಟ್ಪೋನ್ ಮಾಡೋದು ಹೋಗೋಣ ಅಂತಂದ. ಸೊ ಈಗ ಹೊಂಟೇವಿ, ರೆಡಿ ಅಂತೂ ಆಗೇನಿ. ಕೆಳಗೆ ನಮ್ಮ ಹಳೆಯ ಬಂದು ವೇಟ್ ಮಾಡಂತಾನೆ, ಅವನಿಗೊಬ್ಬರು ಮೀಟ್ ಆಗಿ ಆಮೇಲೆ ನಮ್ಮ ಫ್ರೆಂಡ್ಸಿನ ಪಿಕ್ ಮಾಡ್ಕೊತೀನಿ. ಫ್ರೆಂಡ್ಸ್ ಪಿಕ್ ಮಾಡ್ಕೊಂಡು ಎಲ್ಲರೂ ನಾಷ್ಟ ಅದು ಮಾಡಿಕೊಂಡು, ನಮ್ಮ ಅಣ್ಣ ಅವ್ನು ಫಾರ್ಮ್ ಹೌಸ್ನಾಗ ಇದ್ದಾನೆ, ಅವ್ನು ಅಲ್ಲಿಂದ ಪಿಕ್ ಮಾಡಿಕೊಂಡು ಅದಾದಮೇಲೆ ಬೆಳಗಾವಿ. ನನಗಲ್ಲಿ ಹೋಗು ಮಟನೂ ಏನು ಕನ್ಫರ್ಮ್ ಇಲ್ಲ, ಯಾವಾಗ ಕ್ಯಾನ್ಸಲ್ ಆಗ್ತೈತಿ ಅನ್ನೋದು. ಮೊದಲು ಇಲ್ಲಿಂದ ಹೊರಗೆ ಹೋಗೋಣ. ಆ್ಯಸ್ ಯೂಶ್ವಲ್ ಸ್ಲೈಟ್ ಚೇಂಜ್ ಇನ್ ದ ಪ್ಲ್ಯಾನ್. ಬೆಳಗಾವಿಗಿಂತ ಮೊದಲು ಕುಂದಗೋಳಿಗೆ ಬಂದೀವಿ. ದೋಸ್ತ ಕುಂದಗೋಳಿಗೆ ಹೋಗ್ಬರೋಣ ಒಂದು 10 ನಿಮಿಷ ಕೆಲಸ ಐತೆ ಅಂತೇಳಿ ಕರ್ಕೊಂಬಂದ. ಅವನ ವಿಜಯ್ ಮತ್ತು ಇಲ್ಲಿ ಬಂದ್ವಿ. ಅವ್ನ ಕೆಲಸ ಏನೋ 10 ನಿಮಿಷದಾಗ ಮುಗೀತು. ಬಟ್ ಇಲ್ಲೇ ನಮ್ಮ ಫ್ರೆಂಡ್ ಇನ್ನೊಬ್ರು ಸಿಕ್ಕರು, ಸಚಿನ್ ಅಂತಂದು. ಅವ್ರು ಮತ್ತು ಇಲ್ಲಿ ಮಠ ಬಂದಿರಿ ನಮ್ಮ ಊರಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಅವ್ರು ನಿಂದ್ರಿಸ್ಕೊಂಡ್ರೆ. ಈ ಟೈಮ್ ಆಗೈತಿ 2:40. ಈಗ ನಾವು ಕುಂದಗೋಳಿಂದ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ನಮ್ಮ ಅಣ್ಣನ ಹೊಲಕ್ಕೆ ಹೋಗಿ ಬೆಳಗಾವಿಗೆ ಹೋಗಿ ಅವನಿಗೆ ಯಾಕೋ ಇದು ಭಾಳ ಲೇಟ್ ಆಗ್ಯದ ಅಂತ ಅದಕ್ಕೆ ಅಟ್ಲೀಸ್ಟ್ ಹೋಗ್ತೇವೆ ಅಂತ ಅನ್ಸಂತೈತಿ. ಸಣ್ಣದೈತಿ ನಮ್ಮ ಮನೆ ಕೆಳಗದೇವಿ. ಈಗ 3:40 ಆಗೈತೆ ಟೈಮ್. ಈಗ ಬಿಡಾತೇವಿ. ರೀಚ್ ಆಕೇವಿ ಅರೌಂಡ್ 6:30 ರೀಚ್ ಆಕೇವಿ ಬೆಳಗಾವಿ. ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಕಾಮಿಡಿ ಏನಂತಂದ್ರೆ ಮದ್ವಿಗೆ ಇನ್ನು 11 ದಿವಸ ಟೈಮ್ ಐತಿ. ನಾವು ಇವತ್ತು ಹೊಂಟೇವೆ ಅರ್ಬಿ ಸೆಲೆಕ್ಟ್ ಮಾಡಿ ಅರ್ಬಿ ಹೊಲ್ಯಾಕೆ ಕೊಡಕ್ಕೆ. ಅವ್ರು ವಾಪಸ್ ಕೊಡ್ತಾರಿಲ್ಲ ನಮಗೆ ಅಷ್ಟು ದಿವ್ಸ ಒಳಗೆ. ಇದು ನಮ್ಮ ಅಣ್ಣ ಅಂಡರ್ ಕನ್ಸ್ಟ್ರಕ್ಷನ್ ಫಾರ್ಮ್ ಹೌಸ್. ಇಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಈಗ ಅವನು. ಅಲ್ಲೋಡ, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗು. ಇವನ ನಮ್ಮ ಫ್ರೆಂಡ್ ವಿಜಯ್. ನಾವಾಗ ಬೈತಿರ್ತಿರಲ್ಲ, ಇವನು ಬೈತಿರ್ತಾನ ನಂಗೆ. ಬಟ್ ಅದು ಕ್ಯಾಮ್ರಾ ಒಳಗೆ ಕಾಣಂಗಿಲ್ಲ ಅಷ್ಟೇ. ಇನ್ನೇನಪ್ಪ ಭಾಳ ಚಲೋ ಅದ ಹುಡುಗ. ನನ್ನ ಜೊತೆ ಸಣ್ಣ ಇದ್ದ ಇನ್ನ ಎಲ್ಲ ಪ್ರಾಬ್ಲಮ್ಸ್ನಾಗೂ ನನ್ನ ಜೊತೆನೇ ಇರ್ತಾನೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇವನಿಂದನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಜೊತೆ ಇರ್ತಾನಲ್ಲ, ಅದೊಂದು ಖುಷಿ. HOD ಲೆಕ್ಚರರು, ಶಾಲೆಗಿನ ಟೀಚರು, ಟ್ಯೂಷನ್ ಟೀಚರ್ ಯಾರು ಹೇಳಿದ್ರು ದೋಸ್ತಿ ಬಿಟ್ಟಿಲ್ಲ. ಸೊ ಹಾಗಾಗಿ ನಾ ಎಷ್ಟು ಬೇದ್ರು ಬೈಸ್ಕೊಳ್ತಾನೆ. ಅದೊಂದು ಚಲೋ ಐತಿ. ಮಮ್ಮಿಗೆ ಹಚ್ಚಿದೆ 700 ರೂಪಾಯಿ ಹಾಕಿ ಡೀಸೆಲ್ ಬೇಕಾಗೈತಿ. ನಾ ಯಾಕೆ ಹಾಕ್ಲಿ ಅಂತ ಹಾಕುವ. ಇಲ್ಲಿ ಬಂದಿತ್ತು ಹಾಕಿ ಬಂದಿತ್ತು ಹಾಕಿ 10 ನಿಮಿಷ ಪೆಟ್ರೋಲ್ ಬಂಕ್ನಾಗ ಹಸಿ ಆಗತ್ತೆ ಹಾಕು ಅಂದೆ. ಅರ್ಬಿ ತೊಗೊಳಕ್ ಹೋಗೋನು. ಅರ್ಬಿ ತೊಗೊಂತೇವಿಲ್ಲ ನಾವು ಇವತ್ತರ. ತೊಗೊಂತೀರಿ ಮತ್ತೆ ಅರ್ಬಿ ತರಕ ಹೊಂಟೈತಿ ಅಂದ್ರೆ ತೊಗೊಂಡ ಬರೋದು. 7 ಗಂಟೆ ಆತಿಲ್ಲಿ. ಇನ್ನೊಂದು 1/2 ತಾಸು ಅಂತೂ ಇಂತೂ ಹಂಗು ಹಿಂಗೋ ಮಾಡಿ ಬೆಳಗಾವ್ ಕರ್ಕೊಂಬಂದ. ಏನು ಎಷ್ಟು ಪೇರ್ ಬೇಕಂತ ಅಂದ್ರು. 3 ಪೇರ್ ಆಗ್ಬೇಕು ಸೇಮ್. ಹೌದು ಆಗ್ತಿದ್ರಿ. ಬಟ್ ಟೆಕ್ಸ್ಚರ್ ಅದೇ ತಗೋರಿ ಸರ್. ನಮ್ ಅಂದ್ರೆ ಆದ್ಮೇಲೆ ಕೇಳ್ಬೇಕ್ರಿ ಯಾವ ತರ ಆಗ್ತಿದ್ರಿ ತೋರಿಸ್ಕೊಂಡ್ರೆ ಇವತ್ತು. ಹಾ, ಅದು ಆಲ್ಮೋಸ್ಟ್ ರಣಬೀರ್ ಕಪೂರ್ ಈಗ ಎಲ್ಲರೂ ರಣಬೀರ್ ಕಪೂರ್ ಅಲ್ಲ, ರಣಬೀರ್ ಸಿಂಗ್. ಹಾ, ರಣವೀರ್ ಸಿಂಗ್. ಹಿಂಗಿರ್ತದೆ ಇದೇ ಪ್ಯಾಟರ್ನ್ ಒಳಗೆ ಸೂಟ್. ಹೌದು, ಬಾಟಲ್ ಗ್ರೀನ್ ಇದ್ರೆ ನೋಡ್ರಿ.
ಬರೋದು ಈಸಿ, ಬಂದು ಹುಡ್ಕೋದು ಹೆಚ್ಚಾಗೈತೆ. ಸ್ಮಾರ್ಟಿ ಎರಡು ಇಲ್ಲೇ ಈಗ ಕೊಡ್ತೇವೆ. ಏನದು ಮೆಜರ್ಮೆಂಟ್ ಅಳತಿ. ಇನ್ನೊಬ್ಬ ಏನದಲ್ಲ, ನಾಳೆದು ಬರ್ಬೋದು. ನಾಳೆ ಬರ್ತಾನು, ನಾಡ್ದು ಬರ್ತಾನೆ, ಬೆಂಗಳೂರ್ದಾಗ ಬರ್ಬೇಕಪ್ಪ ಮೊದಲು. ಲಿಂಗರೆಡ್ಡಿ ಆ ಇದನ್ನ ಪನ್ನ ತೆಗೆದಿಡ್ಬೇಕ್ರಿ. ನಾವು ತೆಗೆದಿಡ್ಬೇಕಂತ ನನ್ನ ಜೊತೆ ದೊಡ್ಡ ಈಗ ಇದು ಫೈನಲ್ ಮಾಡ್ರಿ. ಇಲ್ಲ ಮತ್ತೆ ಮೈಗೆ ಬರಲ್ಲ. ಈಗ ಸಂಪತ್ತಿಗೆ ಫಾರ್ಮಲ್ಸ್ ಚೂಸ್ ಮಾಡೋ ನಗ್ದಿ ಅಲ್ಲ ಫೈನಲ್. ಸಂಪತ್ ಎಷ್ಟು ಜಲ್ದಿ ಫೈನಲ್ ಮಾಡತ್ತೀವ. ಹುಬ್ಳಿಯಿಂದ ಒಂದು 10 ತಾಸು ಬೆಳಗಾವಿಗೆ ಬಂದೇವಿ. ಇಲ್ಲಿ 10 ನಿಮಿಷದೊಳಗ ನಮ್ಮ ಅಣ್ಣನ ಮದ್ವಿಗೆ ನಮ್ಮ ಅಣ್ಣ, ನಾನು, ಸಂಪತ್ 3 ಮಂದಿ 10 ನಿಮಿಷನಾಗ ಅರ್ಬಿ ಚೂಸ್ ಮಾಡಿವಿ. ಮೆಜರ್ಮೆಂಟ್ ಕೊಡ್ತಿದ್ರಿ. ಹುಡುಗರು ಅರ್ಬಿ ತಗೊಳಕ್ ಬರುದ ಹಿಂಗ, ಹುಡುಗಿಯರಂಗ್ ಫುಲ್ ರೆಡಿ ಆಗಿ ಏನ್ ಬರಂಗಿಲ್ಲ. ಹಿಂಗ ಟೀ ಶರ್ಟ್ ಶಾರ್ಟ್ಸ್ ಮೇಲೆ ಕರೆಕ್ಟ್ ಐತಿ. ಅಂತ ಬಂದ ಬೆಳಗಾವಿಗೆ ಮೆಜರ್ಮೆಂಟ್ ಕೊಟ್ಟು ಅರ್ಬಿ ತಗೊಂಡು ಚೂಸ್ ಮಾಡಿದ್ವಿ. ಈಗ ಎಲ್ಲರೂ ಒಂದ್ ಕಡೆ ಊಟ ಮಾಡ್ಕೊಂಡು ಬ್ಯಾಕ್ ಟು ಹುಬ್ಳಿ. ನಾನು ಏನ್ರಿ ಸೇವ್ ಮಾಡ್ರಿ ಮಾಮ, ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡ್ರಿ, ಶೂಟ್ ಅಟ್ ಸೈಟ್ ಆರ್ಡರ್. 100 ಮಂದಿನ ಸಾಯ್ ಹೊಡೆದ್ರ ಅಂತ ತಿಳ್ಕೊಂಡು ಹೆಂಗ್ ಗಾಡಿ ತಗೊಂಡು ರೋಡಿಗೆ ಬೀಳ್ಬೇಕಾದ್ರೆ 10 ಯೋಚನೆ ಮಾಡಿರ್ಬೇಕ. ಇಲ್ಲ ಸುಧಾರಿಸಲ್ಲ ಇಂಡಿಯಾ, ಹಂಗಾಗಿ ಹೇಳಿದೆ ನಾನು. ಈಗ ನಾಲ್ಲ ಇಲ್ಲಿ ಹೊಟ್ಟೆ ನೀವು ನೋಡಿಲ್ದ, ಅವ್ ಮುಂದೆ ಅವ್ರನ್ನ ಹೆಂಗ್ ತರ್ಕೊಂಡು ನೋಡಿ ಹೊಟ್ಟರು. ಹಚ್ಚಿಗ ಗಾಡಿ ಲೈಟ್ ಹೋಗ್ಬಿಟ್ಟೈತಿ. ಲೋ ಬೀಮ್ ಐತಿ, ಹೈ ಬೀಮ್ ಇಲ್ಲ. ಬೈಯಕ್ಕೆ ಯಾರಿಲ್ಲ ಇಲ್ಲ ಮುಕ್ಕೊಂಬಿಟ್ಟಾರ. ಈಗ ಜಸ್ಟ್ ಬಂದೆ ಮನೆಗೆ. ಟೈಮ್ 1:30 ಆಗೈತಿ. ಬೈಸ್ಕೊಂತೇನು ಲೇಟಾಗಿ ಬಂದಿದ್ದಕ್ಕೆ ಮನೆಗೆ ಇನ್ನೊರ್ ಕಡೆ ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಮುಕ್ಕೊಂಡವ್ರ. ಹಂಗಂತೇನು ಬೈಸ್ಕೊಳಂಗಿಲ್ಲ ಅಂತಲ್ಲ, ನಾಳೆ ಬೆಳಗ್ಗೆ ಅದು ಬೈಸ್ಕೊಳ್ಳೋದಂತೂ ಗ್ಯಾರಂಟಿ. ಈಗ ಸದ್ಯಕ್ಕೆ ಬೈಸ್ಕೊಳಂಗಿಲ್ಲ. ಈಗ ಮಕ್ಕೊಂತೇನೆ, ಭಾಳ ನಿದ್ದೆ ಬರತೈತಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಏನಿರ್ತೈತೆ ಅದು ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಸೈನಿಂಗ್ ಆಫ್.